ಮುಂಬೈಯನ್ನ ಕನಸಿನ ನಗರಿ ಎಂದು ಕರೆಯುತ್ತಾರೆ. ಇಲ್ಲಿಯೇ ಭಾರತದ ಬಾಲಿವುಡ್ ಕೂಡ ಇರೋದು. ಸಾವಿರಾರು ಲಕ್ಷಾಂತರ ಜನರು ಹಲವಾರು ಕನಸಿನೊಂದಿಗೆ ಮುಂಬೈ ನಗರಕ್ಕೆ ದೌಡಾಯಿಸುತ್ತಾರೆ. ಇದನ್ನ ಭಾರತದ ಆರ್ಥಿಕ ರಾಜಧಾನಿ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಯಾರಿಗೂ ಬೇರೆಯವರಿಗೋಸ್ಕರ ಸಮಯವೇ ಇಲ್ಲ. ಎಲ್ಲರೂ ದುಡ್ಡಿನ ಹಿಂದೆ ಓಡಾಡುತ್ತಾರೆ, ದುಡ್ಡಿಗೋಸ್ಕರ ದುಡಿಯುತ್ತಾರೆ, ದುಡ್ಡಿಗೋಸ್ಕರ ಎಲ್ಲವನ್ನು ಮಾಡಲು ಸಿದ್ಧರಿರುತ್ತಾರೆ. ಮುಂಬೈ ಅನ್ನೋ ಹೆಸರು ಬಂದಿದ್ದು ಇಲ್ಲಿನ ಪುರಾತನ ಮುಂಬಾದೇವಿ ದೇವಸ್ಥಾನದಿಂದ. ಇಲ್ಲಿನ ಮೂಲ ನಿವಾಸಿಗಳು ಕೋಳಿ ಜನಾಂಗಕ್ಕೆ ಸೇರಿದವರು. ಇವರು ಹೆಚ್ಚಾಗಿ ಮೀನು ಹಿಡಿಯುವ ಕಸುಬಿನಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಮುಂಬೈ ಎಷ್ಟೇ ಬೆಳೆದರೂ ಈಗಲೂ ಕೂಡ ಈ ಕೋಳಿ ಜನಾಂಗ ಈ ಕಸಬನ್ನೇ ಆಯ್ದುಕೊಂಡು ತಮ್ಮ ಪುರಾತನ ಕಸಬನ್ನ ಮುಂದುವರಿಸಿಕೊಂಡು ಹೋಗುತ್ತಾ ಇದೆ. ಕೋಳಿ ಜನಾಂಗ ಹೆಚ್ಚಾಗಿ ದೇವಿಯನ್ನು ಆರಾಧಿಸುತ್ತಾರೆ. ಜೊತೆಗೆ ನಾಗಾರಾಧನೆ ಕೂಡ ಈ ಜನಾಂಗದ ಒಂದು ಪದ್ಧತಿ ಹಾಗೂ ವಾಡಿಕೆಯಾಗಿದೆ. ಈ ಕೋಳಿ ಜನಾಂಗ ಹೆಚ್ಚಾಗಿ ಮುಂಬೈನ ದಾದರ್ ಎಂಬ ಪ್ರದೇಶದಲ್ಲಿ ವಾಸಿಸುತ್ತಾರೆ. ಇಲ್ಲಿ ದಂಡಹಳ್ಳಿ ಅಂದ್ರೆ ದಂಡ ವಿಲೇಜ್ ಎಂಬ ಅತ್ಯಂತ ಪುರಾತನವಾದಂತಹ ಒಂದು ಬಸ್ತಿಯಾಗಿದೆ. ಇದನ್ನ ಇಲ್ಲಿ ಕೋಳಿವಾಡ ಎಂದು ಕೂಡ ಕರೆಯುತ್ತಾರೆ. ಆದರೆ ಇತ್ತೀಚೆಗೆ ಸಮುದ್ರದ ದಂಡೆಯಲ್ಲಿ ಒಂದು ಚಮತ್ಕಾರವೇ ನಡೆದು ಹೋಗಿದೆ. ಅದೇನೆಂದರೆ ಸಮುದ್ರ ದಂಡೆಯಲ್ಲಿ ನೂರಾರು ವರ್ಷಗಳಿಂದ ಕಲ್ಲಿನಲ್ಲಿ ಒಂದು ನಾಗರ ಮೂರ್ತಿ ಇತ್ತು. ಇದನ್ನು ಕೋಳಿ ಜನಾಂಗ ನೂರಾರು ವರ್ಷಗಳಿಂದ ಆರಾಧಿಸುತ್ತಿದ್ದರು, ಪೂಜೆ ಮಾಡಿಕೊಂಡು ಬರುತ್ತಿದ್ದರು. ಆದರೆ 2019ರಲ್ಲಿ ಒಂದು ಭಯಾನಕ ಚಂಡಮಾರುತಕ್ಕೆ ಈ ಹಳ್ಳಿಯ ಕೆಲವು ಮನೆಗಳು ಹಾಗೂ ದೇವಸ್ಥಾನ ಇದ್ದಂತಹ ಪ್ರದೇಶ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಜೊತೆಗೆ ನಾಗದೇವತೆಯ ಮೂರ್ತಿ ಕೂಡ ಮಾಯವಾಗಿತ್ತು. ಆಗ ಕೋಳಿ ಜನಾಂಗ ಮತ್ತೆ ಒಂದು ಹೊಸ ದೇವಸ್ಥಾನ ಕಟ್ಟಿಸಬೇಕೆಂದು ಇಲ್ಲಿನ ಮುಖ್ಯಸ್ಥರು ನಿರ್ಧಾರ ಮಾಡುತ್ತಾರೆ. ಆದ್ರೆ ಒಂದು ವಿಚಿತ್ರ ಆ ಸಮಯದಲ್ಲಿ ನಡೆದೇ ಹೋಗಿತ್ತು. ಅದೇನೆಂದ್ರೆ ಈ ಘಟನೆ ನಡೆದು 3 ದಿನಕ್ಕೆ ಅಲ್ಲಿ ಒಂದು ನಾಗರ ಮೂರ್ತಿ ಪತ್ತೆಯಾಗಿತ್ತು. ಆದ್ರೆ ವಿಶೇಷತೆ ಏನೆಂದ್ರೆ ಅದು ಕಲ್ಲಿನಿಂದ ಹೊರಬಂದ ಹಾಗೆ ಕಾಣುತ್ತಿತ್ತು. ಯಾರೋ ರಾತ್ರೋರಾತ್ರಿ ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿರಬಹುದೆಂದು ಕೆಲವರು ಅಂದುಕೊಂಡಿದ್ದರು. ಆದ್ರೆ ಇದನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ಇದು ಅಲ್ಲಿರುವ ಕಲ್ಲುಗಳಿಂದ ಹೊರಹೊಮ್ಮಿತ್ತು ಎಂದು ನಂಬಲಾಗಿದೆ. ಮುಂದೆ ಒಂದೇ ವಾರದಲ್ಲಿ ಇದೇ ರೀತಿ ಘಟನೆ ನಡೆದು ಇನ್ನೊಂದು ನಾಗರ ಮೂರ್ತಿ ಪ್ರತ್ಯಕ್ಷವಾಗುತ್ತದೆ. ಹೀಗೆ ಒಂದು ತಿಂಗಳಲ್ಲಿ ಒಟ್ಟು 4 ನಾಗರ ಮೂರ್ತಿಗಳು ಪ್ರತ್ಯಕ್ಷವಾಗಿ ಹೊಸ ವಿಸ್ಮಯವನ್ನ ಇಲ್ಲಿ ಸೃಷ್ಟಿಸಿವೆ. ಮತ್ತೊಂದು ವಿಶೇಷತೆ ಏನೆಂದರೆ ಈ ನಾಗರ ಮೂರ್ತಿಗಳ ಕೆಳಗಡೆ ಈಗ ಹೆಬ್ಬಾವುಗಳು ಕೂಡ ಕಾಣಿಸಿಕೊಂಡಿವೆ. ಈ ಬೀಚಿನಲ್ಲಿ ಅಂದ್ರೆ ಈ ಕಲ್ಲುಗಳ ಮೂಲಕವೇ ಹಲವಾರು ಜನ ಪ್ರತಿನಿತ್ಯ ಬೆಳಗ್ಗೆ ವಾಕಿಂಗ್ ಮಾಡುತ್ತಿದ್ದರು. ಇದೇ ಕಾರಣ ಹೆಬ್ಬಾವನ್ನು ಕಂಡು ಅವರು ಗಾಬರಿಗೊಂಡಿದ್ದಾರೆ. ಹೀಗಿರಲು ಅವರು ಪೊಲೀಸರಿಗೂ ಕೂಡ ದೂರು ನೀಡಲಾಗಿದೆ. ಆಮೇಲೆ ಪೊಲೀಸರು ಬಂದು ಅದನ್ನು ಪರಿಶೀಲನೆ ಮಾಡಿದಾಗ ಅವರು ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ. ಮುಂದೆ ಈ ವಿಷಯವನ್ನ ಅಲ್ಲಿರುವ ಅರಣ್ಯಾಧಿಕಾರಿಗಳಿಗೆ ಹಾಗೂ ಹಾವುಗಳ ತಜ್ಞರಿಗೆ ಈ ವರದಿಯನ್ನ ಕೊಡಲಾಗಿದೆ. ಆಮೇಲೆ ಅಲ್ಲಿನ ಜನರು ಇದು ನಾಗಪ್ಪನ ಮಹಿಮೆ, ಇದು ದೇವರ ಮಹಿಮೆ ಎಂದು ಅಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ವಿಚಿತ್ರ ಏನೆಂದರೆ ಇಂತಹ ಮಾಡರ್ನ್ ಯುಗದಲ್ಲೂ ಅದರಲ್ಲೂ ಮುಂಬೈಯಂತಹ ಮಹಾನಗರಲ್ಲಿ ಇಂತಹ ಒಂದು ಚಮತ್ಕಾರ ನಡೆದಿದೆ ಎಂದರೆ ನಂಬಲು ಅಸಾಧ್ಯವಾದಂತಹ ಸಂಗತಿಯಾಗಿದೆ. ಈ ವಿಷಯ ಸ್ಥಳೀಯ ನ್ಯೂಸ್ ಚಾನೆಲ್ಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಈ ವರದಿಯನ್ನ ಮಾಡಲಾಗಿತ್ತು. ಪ್ರತಿ ಸಾಯಂಕಾಲ ಈ ಹೆಬ್ಬಾವುಗಳು ಇಲ್ಲಿ ಬಂದು ವಾಸ ಮಾಡುತ್ತಿವೆ. ಮುಂಬೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಕೂಡ ಈ ಮಾಹಿತಿ ಈಗ ಲಭ್ಯವಿದೆ. ಆದರೆ ಒಂದು ವಿಶೇಷತೆ ಏನೆಂದರೆ ಈ ಹೆಬ್ಬಾವುಗಳು ಇಲ್ಲಿವರೆಗೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಕೇವಲ ಸಾಯಂಕಾಲದ ಹೊತ್ತು ಬಂದು ಇಲ್ಲಿ ರಾತ್ರಿ ಪೂರ್ತಿ ಇದ್ದು ವಾಪಸ್ಸು ಬೆಳಗ್ಗೆ ಅವೆಲ್ಲಿ ಮಾಯವಾಗುತ್ತವೆ ಎನ್ನುವುದೇ ಗೊತ್ತಾಗುತ್ತಿಲ್ಲ. ಈಗ ಪ್ರತಿನಿತ್ಯ ಇಲ್ಲಿ ನಾಗರ ಪೂಜೆ ನಿರಂತರವಾಗಿ ನಡೆಯುತ್ತಾನೆ ಇದೆ. ಸ್ನೇಹಿತರೆ, ಇಂತಹ ವಿಸ್ಮಯ ಈಗಿನ ಕಾಲದಲ್ಲೂ ನಡೆಯುತ್ತಿದೆ ಅಂದರೆ ನೀವು ನಂಬುತ್ತೀರಾ? ಆದರೆ ನಂಬುವಂತಹ ಪರಿಸ್ಥಿತಿ ಮುಂಬೈಯಲ್ಲಿ ನಡೆದು ಹೋಗಿದೆ. ಈ ವಿಸ್ಮಯತೆ ಬಗ್ಗೆ, ಈ ವಿಶೇಷತೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ರೋಚಕ ಸುದ್ದಿಯೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.